ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ KCET 2025ರ ಎಕ್ಸಾಮ್ ಏನಿದೆ, ಅದಕ್ಕೆ ಏನೇನು ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ನೋಡೋಣ. ಫಸ್ಟು ನೋಡೋದಾದರೆ ಫಸ್ಟ್ ಒನ್ ಬಂದುಬಿಟ್ಟು ಬೇಗನೆ ಪರೀಕ್ಷಾ ಕೇಂದ್ರನ ತಲುಪಬೇಕು ಅಂತ ಕೊಟ್ಟಿರೋ ಅಂಥದ್ದು. ಅಂದರೆ ಇವಾಗ ಬಸ್ಸು ಮತ್ತು ಟ್ರೈನು ಲೇಟ್ ಆಗುವಂಥದ್ದು ಈ ರೀತಿಯ ಸಮಸ್ಯೆಗಳು ಇರೋದ್ರಿಂದ ಅಂತಹ ಅಭ್ಯರ್ಥಿಗಳು 1 ಅವರ್ ಅಥವಾ 2 ಅವರ್ ಮುಂಚಿತವಾಗಿಯೇ ಪರೀಕ್ಷಾ ಕೇಂದ್ರವನ್ನು ತಲುಪಿರಬೇಕು ಅಂತ ಕೊಟ್ಟಿದ್ದಾರೆ. ಹಾಗೆ 8:30ಕ್ಕೆ ಪರೀಕ್ಷಾ ಕೇಂದ್ರದಲ್ಲಿ ಪ್ರವೇಶವನ್ನು ಪಡೆದಿರಬೇಕು. ಅಂದರೆ 8:30ಕ್ಕೆ ಅಲ್ಲಿ ಇರಬೇಕು ಅಂತಲೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಉಪಕರಣಗಳು, ಮೊಬೈಲ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಅಥವಾ ವಾಚ್ಗಳಾಗಿರ್ಬೋದು, ಈ ರೀತಿಯ ಯಾವುದೇ ಒಂದು ಉಪಕರಣಗಳು, ಚಿಟ್ಸು, ಈ ರೀತಿ ಯಾವುದೇ ಒಂದು ವಸ್ತುಗಳನ್ನು ಕೂಡ ನೀವು ಒಳಗಡೆ ತೊಗೊಂಡೋಗೋಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಇನ್ನು ನೋಡೋದಾದರೆ ಯಾವ ಪೆನ್ನನ್ನು ಯೂಸ್ ಮಾಡ್ಬೋದು ಅಂದರೆ ಈ ಸಲ ಬಂದು ಬ್ಲೂ ಮತ್ತು ಬ್ಲ್ಯಾಕ್ 2 ಪೆನ್ನನ್ನು ಕೂಡ ಯೂಸ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನೀವು ಬ್ಲೂ ಇಂಕು ಅಥವಾ ಬ್ಲ್ಯಾಕ್ ಇಂಕು 2 ಪೆನ್ಗಳಲ್ಲಿ ಯಾವುದಾದ್ರೂ ಒಂದು ಪೆನ್ನನ್ನು ನೀವು ಯೂಸ್ ಮಾಡಬಹುದು. ಹಾಗೆ ನೋಡೋದಾದರೆ ನೆಕ್ಸ್ಟು ಇದು ಕ್ವಶನ್ ಪೇಪರ್. ಅಂದರೆ ನಿಮ್ಮನ್ನು ಫುಲ್ಲು ಬಯೋಮೆಟ್ರಿ ಎಲ್ಲ ಮಾಡಿ ಟೆಸ್ಟ್ ಎಲ್ಲ ಮಾಡಿ ಚೆಕ್ ಎಲ್ಲ ಮಾಡಿ ನಿಮ್ಮನ್ನು 9:30ಕ್ಕೆ ಪರೀಕ್ಷಾ ಹಾಲ್ ಅಂದರೆ ಪರೀಕ್ಷೆ ಬರೆಯುವ ಕೊಠಡಿಗೆ ನಿಮ್ಮನ್ನು 9:30ಕ್ಕೆ ಬಿಡ್ತಾರೆ. ಸೊ ಆ 9:30ಕ್ಕೆ ನೀವು ಪರೀಕ್ಷಾ ಕೊಠಡಿಯನ್ನು ಪ್ರವೇಶವನ್ನು ಪಡಿತೀರಾ. ನಂತರ ನಿಮಗೆ 10 ಗಂಟೆಗೆ ಅವರು OMR ಶೀಟು ಮತ್ತು ಕ್ವಶನ್ ಪೇಪರ್ಗಳನ್ನು ಕೊಡ್ತಾರೆ. ಈ ಒಂದು OMR ಶೀಟು ಮತ್ತು ಕ್ವಶನ್ ಪೇಪರಲ್ಲಿ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋದಾದರೆ ಆ OMR ಶೀಟ್ ಏನು ಕೊಡ್ತಾರೆ ಆ ಒಂದು ಶೀಟಲ್ಲಿ ಬಂದು ನಿಮ್ಮ ಹೆಸರನ್ನು ನೀವು ಕ್ಯಾಪಿಟಲ್ ಲೆಟರಲ್ಲೇ ಬರೀಬೇಕು. ನಿಮ್ಮ ಹೆಸರು ಮತ್ತು ನಿಮ್ಮ ಇನ್ಷಿಲನ್ನು ನೀವು ಕ್ಯಾಪಿಟಲ್ ಲೆಟರ್ ದಪ್ಪ ಅಕ್ಷರಗಳಲ್ಲೇ ಬರೀಬೇಕಾಗುತ್ತೆ. ಹಾಗೆ ನಿಮಗೆ ಯಾವ ಒಂದು ಕ್ವಶನ್ ಪೇಪರ್ ವರ್ಷನ್ ಬಂದಿದೆ ಆ ಒಂದು ವರ್ಷನ್ನು ಕೂಡ ನೀವು OMR ಶೀಟಲ್ಲಿ ಬರೆದು ಅದಕ್ಕೆ ನೀವು ರೌಂಡ್ ಶೇಡಿಂಗನ್ನು ಬಬ್ಲಿಂಗನ್ನು ಮಾಡಬೇಕಾಗುತ್ತೆ. ನಿಮಗೆ ಯಾವ ವರ್ಷನ್ ಬಂದಿದೆ ಆ ಒಂದು ವರ್ಷನ್ನ ಒಂದು ಬಬ್ಲಿಂಗನ್ನು ಮಾಡಬೇಕಾಗುತ್ತೆ. ಹಾಗೆ ನಿಮಗೆ ಯಾವ ಒಂದು ಕ್ವಶನ್ ಪೇಪರ್ ಬಂದಿದೆ ಆ ಕ್ವಶನ್ ಪೇಪರ್ನ ಬುಕ್ಲೆಟರ್ ನಂಬರ್ ಇರುತ್ತೆ, ಅದನ್ನು ಕೂಡ ನೀವು OMR ಶೀಟ್ನಲ್ಲಿ ಮೆನ್ಷನನ್ನು ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ OMR ಶೀಟ್ನಲ್ಲಿ ನೀವು ನೇಮು, ನಿಮ್ಮ ರಿಜಿಸ್ಟರ್ ನಂಬರನ್ನು ಬರೆದು ಅದಕ್ಕೆ ಬಬ್ಲಿಂಗನ್ನು ಮಾಡಬೇಕು. ಹಾಗೆ ಯಾವ ಕ್ವಶನ್ ಪೇಪರ್ ವರ್ಷನ್ನು ಅದನ್ನು ಬರೀಬೇಕು ಮತ್ತು ನಿಮ್ಮ ಒಂದು ಸಿಗ್ನೇಚರನ್ನು ತಪ್ಪದೇನ ಹಾಕಬೇಕು. ನಿಮ್ಮ ಒಂದು ಸಿಗ್ನೇಚರ್ ಹಾಲ್ ಟಿಕೆಟಲ್ಲಿ ನೀವು ಯಾವ ರೀತಿ ಸಿಗ್ನೇಚರ್ ಹಾಕಿರ್ತೀರಾ ಅದೇ ರೀತಿಯ ಒಂದು ಸಿಗ್ನೇಚರನ್ನು ನೀವು OMR ಶೀಟಲ್ಲೂ ಕೂಡ ಹಾಕಿರಬೇಕಾಗುತ್ತೆ. ಇದಿಷ್ಟು ಕೂಡ ಬಂದು OMR ಶೀಟ್ದು. ಇನ್ನು ಡ್ರೆಸ್ಸಿಂಗ್ ಕೋಡ್ ನೋಡೋದಾದರೆ ಡ್ರೆಸ್ಸಿಂಗ್ ಕೋಡ್ ಬಂದುಬಿಟ್ಟು ಫುಲ್ ಸ್ಲೀವ್ಸ್ ಬಟ್ಟೆಗಳನ್ನ ನೀವು ಧರಿಸೋ ಹಾಗೆ ಇಲ್ಲ. ಮತ್ತು ತುಂಬ ಗ್ರ್ಯಾಂಡ್ ಡ್ರೆಸ್ಗಳು, ಜೀನ್ಸ್ ಈ ರೀತಿಯ ಬಟ್ಟೆಗಳನ್ನು ಧರಿಸೋ ಹಾಗಿಲ್ಲ. ಪ್ಲೈನ್ ಡ್ರೆಸ್ಗಳು ಮತ್ತು ಹೀಲ್ಸ್, ಶೂಸ್ ಈ ರೀತಿ ಒಂದು ಧರಿಸುವಂತೆ ಇಲ್ಲ. ಫ್ಲ್ಯಾಟ್ ಸ್ಲಿಪ್ಪರ್ಸು ಈ ರೀತಿ ಒಂದು ಸ್ಲಿಪ್ಪರ್ಸ್ಗಳನ್ನು ನೀವು ಧರಿಸ್ಬೇಕಾಗುತ್ತೆ. ಹೆಣ್ಮಕ್ಳು ಕೂಡ ಜೀನ್ಸ್ ಆ ರೀತಿ ಹೀಲ್ಸ್ ಸ್ಲಿಪ್ಪರ್ಸ್ಗಳನ್ನ ಶೂಸ್ಗಳನ್ನ ಹಾಕೋ ಹಾಗಿಲ್ಲ. ಚೂಡಿದಾರ್ ಮತ್ತು ಟಾಪ್ಸ್, ಈ ಕುರ್ತೀಸ್ ಮತ್ತು ಸ್ಯಾರೀಸ್ ಅಂದರೆ ಗ್ರ್ಯಾಂಡ್ ಸ್ಯಾರೀಸ್ ಅಲ್ಲ, ಸಿಂಪಲ್ ಸ್ಯಾರೀಸ್ ಈ ರೀತಿಯ ಒಂದು ಉಡುಗೆಗಳನ್ನು ತೊಡಬಹುದು. ಹಾಗೆ ಆಭರಣಗಳನ್ನ ನೋಡಿದ್ರೆ ಹೆಣ್ಮಕ್ಳು ಮದುವೆ ಆಗಿರೋಂಥವ್ರು ತಾಳಿ ಮತ್ತು ಕಾಲುಂಗುರನ ಬಿಟ್ಟು ಬೇರೆ ಎಲ್ಲದನ್ನು ಕೂಡ ರಿಮೂವ್ ಮಾಡಿರಬೇಕಾಗುತ್ತೆ. ಸೊ ಅದು ಎರಡಕ್ಕೂ ಕಾಲುಂಗುರ ಮತ್ತು ಮಂಗಲಸೂತ್ರಕ್ಕೆ ಅನುಮತಿಯನ್ನು ನೀಡಿದ್ದಾರೆ. ಇದಿಷ್ಟು ಕೂಡ ಈ ಒಂದು ಇನ್ಸ್ಟ್ರಕ್ಷನ್ ಡೀಟೇಲ್ಸು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್. ಇನ್ನು ನೀವು 9:00 ಒಳಗಡೆ ಹೋದರೆ ಎಕ್ಸಾಮ್ ಮುಗಿಯೋದು ಅಂದರೆ 10ರಿಂದ 1 ಗಂಟೆವರೆಗೂ ಏನು ಎಕ್ಸಾಮ್ ಅವರ್ಸ್ ಇದೆ ಪರೀಕ್ಷೆ ಮುಗಿಯೋವರೆಗೂ 1 ಗಂಟೆವರೆಗೂ ಕೂಡ ಯಾರು ಕೂಡ ಪರೀಕ್ಷಾ ಕೊಠಡಿಯಿಂದ ಆಚೆ ಬರೋದಕ್ಕೆ ಅನುಮತಿಯನ್ನು ನೀಡಿಲ್ಲ. ಯಾರನ್ನು ಕೂಡ ಅವರು ಎಕ್ಸಾಮ್ ಹಾಲಿಂದ ಹೊರಗೆ ಕಳಿಸೋದಿಲ್ಲ. ಇದು ಕೂಡ ನೆನಪಲ್ಲಿ ಇಟ್ಕೋಬೇಕಾದಂತಹ ಒಂದು ಅಂಶ ಆಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.